ಭಾರತದ 8 ಪ್ರಮುಖ ಕೈಗಾರಿಕೆಗಳ ಉತ್ಪಾದನಾ ಸೂಚ್ಯಂಕವು ಕಳೆದ ವರ್ಷದ ನವೆಂಬರ್ ತಿಂಗಳಿಗೆ ಹೋಲಿಸಿದರೆ ಈ ವರ್ಷದ ನವೆಂಬರ್ನಲ್ಲಿ ಶೇಕಡಾ 1.8ರಷ್ಟು ಬೆಳವಣಿಗೆ ದಾಖಲಿಸಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಪ್ರಮುಖವಾಗಿ ಸಿಮೆಂಟ್, ಉಕ್ಕು, ರಸಗೊಬ್ಬರ ಮತ್ತು ಕಲ್ಲಿದ್ದಲು ವಲಯಗಳು ಧನಾತ್ಮಕ ಬೆಳವಣಿಗೆಯನ್ನು ಕಂಡಿವೆ. 8 ಪ್ರಮುಖ ಕೈಗಾರಿಕೆಗಳು ಶೇಕಡಾ 40ಕ್ಕೂ ಹೆಚ್ಚು ಪಾಲನ್ನು ಹೊಂದಿವೆ. ಇದರಲ್ಲಿ ಕಲ್ಲಿದ್ದಲು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ರಿಫೈನರಿ ಉತ್ಪನ್ನಗಳು, ರಸಗೊಬ್ಬರಗಳು, ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್ ಸೇರಿವೆ. ಈ ವಲಯಗಳ ಸಾಧನೆಯು ದೇಶದ ಒಟ್ಟಾರೆ ಆರ್ಥಿಕ ಮತ್ತು ಕೈಗಾರಿಕಾ ಪ್ರಗತಿಯ ದಿಕ್ಸೂಚಿಯಾಗಿದೆ. ಸಿಮೆಂಟ್ ಶೇಕಡಾ 14.5ರಷ್ಟು ಗಮನಾರ್ಹ ಏರಿಕೆ ಕಂಡಿದೆ. ಉಕ್ಕು ಶೇಕಡಾ 6.1ರಷ್ಟು ಪ್ರಗತಿ ಸಾಧಿಸಿದ್ದು, ರಸಗೊಬ್ಬರ ಶೇಕಡಾ 5.6ರಷ್ಟು ಹೆಚ್ಚಳವಾಗಿದೆ. ಕಲ್ಲಿದ್ದಲು ಶೇಕಡಾ 2.1ರಷ್ಟು ಬೆಳವಣಿಗೆಯಾಗಿದೆ. ಕಚ್ಚಾ ತೈಲವು ಶೇಕಡಾ 3.2ರಷ್ಟು ಕುಸಿತಗೊಂಡಿದೆ. ನೈಸರ್ಗಿಕ ಅನಿಲ ಶೇಕಡಾ 2.5ರಷ್ಟು ಇಳಿಕೆಯಾಗಿದೆ.